ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಸಲದಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಸನಗೌಡ ಬಿರಾದರ್ ಸಾವಿಗೆ ಶರಣಾಗಿದ್ದಾರೆ. ಒಟ್ಟು 7,35,000 ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆಯಲಾಗಿತ್ತು. 8 ಫೈನಾನ್ಸ್ಗಳಲ್ಲಿ ಸಾಲ ಪಡೆಯಲಾಗಿತ್ತು ಎಂಬ ವರದಿ ದಾಖಲಾಗಿದೆ. ಮೈಕ್ರೋ ಫೈನಾನ್ಸ್ ಕೆಂಬಾವಿ 1 ಲಕ್ಷ, L&T ಫೈನಾನ್ಸ್ ಕೆಂಬಾವಿ 1 ಲಕ್ಷ, ನವಚೇತನ ಫೈನಾನ್ಸ್ ಕೆಂಬಾವಿಯಲ್ಲಿ 1 ಲಕ್ಷ, ESAF ಫೈನಾನ್ಸ್ ಕೆಂಬಾವಿಯಲ್ಲಿ 75,000, ಚೈತನ್ಯ ಫೈನಾನ್ಸ್ ಕೆಂಬಾವಿಯಲ್ಲಿ 1 ಲಕ್ಷ, ಸುಗ್ಮಯ ಫೈನಾನ್ಸ್ ಕೆಂಬಾವಿಯಲ್ಲಿ 50,000, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘದಲ್ಲಿ 1 ಲಕ್ಷ, RBL ಫೈನಾನ್ಸ್ ತಾಳಿಕೋಟೆಯಲ್ಲಿ 1 ಲಕ್ಷ. ಹೀಗೆ 8 ಫೈನಾನ್ಸ್ಗಳಲ್ಲಿ 7,35,000 ಸಾಲವನ್ನು ಪಡೆದಿರ್ತಕ್ಕಂಥ ಈತ ಫೈನಾನ್ಸ್ಗಾರರು ನಿಮ್ಮ ಮನೆಗೆ ಚಾವಿ ಹಾಕುತ್ತೇವೆ, ನಿಮ್ಮನ್ನು ಮನೆಯಿಂದ ಆಚೆ ತಳ್ಳುತ್ತೇವೆ ಎಂಬ ಭಯವನ್ನು ಹುಟ್ಟಿಸಿದ್ದಕ್ಕಾಗಿ ತನ್ನ ಮಡದಿ ಮತ್ತು ತಾಯಿಯು ಹೊಲಕ್ಕೆ ಹೋಗಿರುವ ಸಂದರ್ಭದಲ್ಲಿ ತೊಗರಿಗೆ ಸಿಂಪಡಿಸುವ ಎಣ್ಣೆಯನ್ನು ಮನೆಯಲ್ಲಿ ಸೇವನೆ ಮಾಡಿ ಮೃತಪಟ್ಟಿದ್ದಾನೆ. ತಾಯಿ ಮತ್ತು ಮಡದಿಯವರು ಕೂಡ ಆಗಮಿಸಿ ನೋಡಿದಾಗ ಮನೆಯಲ್ಲಿ ಓಡಾಡುತ್ತಿರುವುದು ಕಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ಕರಿಕೆರೆಯ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಬರುವಾಗ ರಸ್ತೆಯ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿರುವುದು ದಾಖಲಾಗಿದೆ. ನಮ್ಮ ಮನೆಗೆ ದಿನ ಬಂದು ಕಾಟ ಕೊಡಕತ್ತಾರ ಸರ್. 1ನೇ ತಾರೀಕಿಗೆ ತಿಳ್ಕೊಂಡು 10ನೇ ತಾರೀಕಿನ ತನಕ ಲೋನ್ ಕಟ್ಟ ಇದ್ದೀವಿ ಸರ್. ಇನ್ನು ಒಬ್ರೊಬ್ರು ಬಂದು ಟಾರ್ಚರ್ ಕೊಡಕತ್ತಾರ ಸರ್. ಸರ್ ಇವಾಗಿಲ್ರಿ ಸರ್, ಇನ್ನು 2 ದಿವಸ ಬಂದು ಇದ್ದಿದ್ದು ಕಟ್ತೀವಿ ಅಂದ್ರೂ ಕೇಳಿಲ್ರಿ ಸರ್. ಅವರು ದಿನಾನು ಬರ್ಲಕತ್ತಾರಿ ಸರ್. ಹಿಂಗಾಗಿ ಯಾವ ಫೈನಾನ್ಸ್ ಅಲ್ಲಿ ತಗೊಂಡಿದ್ರಿ? ಮೈಕ್ರೋ ಫೈನಾನ್ಸ್ ರೀ, RBL ರೀ, ನವ ಚೈತನ್ಯ ರೀ, ಧರ್ಮಸ್ಥಳ ರೀ, ಸುಗ್ಮಯದೊಳಗೆ ಸರ್. ಒಟ್ಟು 8 ಫೈನಾನ್ಸ್ ಒಳಗೆ ಲೋನ್ ತೊಗೊಂಡಿದ್ವಿ ಸರ್. ಅವರು 8 ಫೈನಾನ್ಸ್ದವರು 1ನೇ ತಾರೀಕಿಗೆ ಕಟ್ಟೋದಿತ್ತಿಲ್ರಿ ಸರ್. ಅವತ್ತು ಕಟ್ಟೋದಾಗಿಲ್ಲ ಸರ್. ನಾಳೆ ಕಟ್ಟಂತ ತೋರಿ ಅಂದ್ರೆ ನಾಳೆ ರೊಕ್ಕ ಜಮಾ ಆಗಿಲ್ರಿ ಸರ್. 2 ದಿನ ಹೋಲ್ರಿ ಸರ್ ಅಂದ್ರೆ ಕೇಳಿಲ್ರಿ. ದಿನ ಒಬ್ರು ಟಾರ್ಚರ್ ಕೊಡಕ್ಕೆ ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಕಟ್ಲಿಕ್ಕಪ್ಪ ಅಂದ್ರೆ ನಿಮ್ದೆಲ್ಲ ಬಾಕ್ಲಾಕಿಸ್ ನೋಡಮ್ಮ ಅಂತ ಹೇಳಿಬಿಟ್ರಿ ಸರ್. ಅವರು ನಮ್ಮ ಯಜಮಾನ್ರು ಅದ್ರ ಸಲುವಾಗಿ ಫುಲ್ ಟೆನ್ಷನ್ಗೆ ಇದು ಮಾಡ್ಕೊಂಡು, ನೀವು ಈ ಕೆಲ್ಸಕ್ಕೆ ಹೋಗು, ಆಯಿ ಹೊಲ ನೋಡ್ಕೊಂಡ್ ಬರ್ತಾವ ತೊಗರಿ ಬಂದೈತೇನು ಅಂತ ಹೇಳಿದೇವ್ರಿ. ನಾನು ಬೇರೆಯವ್ರ ಕೆಲ್ಸಕ್ಕೆ ಹೋಗಿನಿ ಸರ್. ಅದು ಬರೋಷ್ಟೇ ನಾನು 5:15 ಗಂಟೆಗೆ ಬಂದೀನಿ ಸರ್. ಅದು ನಮ್ಮ ಆಯಿ ಆಮೇಲೆ ಬಂದಾಡ್ರಿ, ನಾ ಬಂದ ಮೇಲೆ ಬಂದಾಡ್ರಿ. ನಮ್ಮ ಆಯಿ ಬರೋಟ್ಲೆ ನೋಡ್ತೀನಿ ರೀ, ಡೋರ್ ಹಾಕೊಂಡವ್ರಿ ಸರ್. ಡೋರ್ ತೆರಿತೀನಿ, ಒಟ್ಟು ತೆರಲಾಗೈತಿ. ಮತ್ತು ನಮ್ಮ ಅಣ್ಣರಿಗೆ ಹೋದ್ರಿದೆ, ಯಾಕೆ ಹಿಂಗಾಗೈತೆ ಅಣ್ಣ, ನಮ್ಮ ಮನೆಯಲ್ಲಿ ಇರ್ತಿದ್ದಾರೆ ಬಂದು ಕೇಳಿ ಡೋರ್ ಅದ್ದಕ್ಕೆ ನೋಡಿದ್ರಿ ಸರ್. ಮನ್ಸಿಗೆ ವಿಷ ಕುಡಿದಕ್ಕೆ ಮುಕ್ಕೊಂಡ್ಬಿಟ್ಟಿದ್ರಿ ಸರ್. ಪೂರ ಕಣ್ಣ ಬೆಳಗ್ಗೆ ಮಾಡಿದ್ರಿ ಸರ್. ಅಷ್ಟರಲ್ಲೇ ನೋಡಮ್ಮಪ್ಪ ಸ್ವಲ್ಪ ಆಗ್ತದೆ, ಹಾಸ್ಪಿಟ್ಲು ಒಯ್ಯಮ್ಮ ಅಂತಂದ್ರಿ ಸರ್. ಅದು ಹಾಸ್ಪಿಟ್ಲು ಒಯ್ಯರಟ್ಲೆ ಇಲ್ಲೇ ದಾರ್ಯಾಗೆ ಡೆತ್ ಆಗ್ಯದ ಅಂತ ಹೇಳಿದ್ರಿ ಸರ್. ವಿಷ ಜಾಸ್ತಿ ಕುಡಿದ್ರೆ ಅದು ಇಲ್ಲೇ ದಾರ್ಯ ಡೆತ್. ನಮ್ಮ ಹಳ್ಳಿ ದೇವರಪುರಿ ತಾಲೂಕಿನ, ವಿಜಯಪುರ ಜಿಲ್ಲೆಯ ದೇವರಪುರಿ ತಾಲೂಕಿನ ಕೊನೆಹಳ್ಳಿ ಸಲಾದಹಳ್ಳಿ ಅಂತೇಳಿ ಹೋಬಳಿ, ದೇವರಪುರಿ ಹೋಬಳಿ PS ಸ್ಟೇಷನ್ ಕಲಿಕೇರಿ ವ್ಯಾಪ್ತಿಯಲ್ಲಿ ಬರ್ತದೆ. ಇಂದು ನಮ್ಮೂರಲ್ಲಿ ಬಸನಗೌಡ ಹನುಮಂತರಾಯ ಬಿರಾದರ್ ನಮ್ಮವರು ಒಂದು 8 ಫೈನಾನ್ಸ್, ಮೈಕ್ರೋ ಫೈನಾನ್ಸ್, L&T ಫೈನಾನ್ಸ್, ಚೇತನ್ ಫೈನಾನ್ಸ್, ESAF ಫೈನಾನ್ಸ್, ಚೇತನ್, ಸುಗ್ಮಯ್ಯ, ಧರ್ಮಸ್ಥಳ, RBL ಫೈನಾನ್ಸ್ ಅಥವಾ ಈ ಗ್ರಾಮೀಣ ಬ್ಯಾಂಕ್, KVGB ಬ್ಯಾಂಕ್ ಹೊನ್ನಳ್ಳಿಯಲ್ಲಿ ಸಾಲ ಮಾಡ್ಯಾರ. ಸಾಲಗಾಳದ ಸೊಸೈಟಿಗೆ PKPS ಸೊಸೈಟಿಯಲ್ಲೂ ಸಾಲ ಮಾಡ್ಯಾರ. ಸಾಲಗಾರರ ಒತ್ತಡ ಜಾಸ್ತಿ ಆಗ್ಯದ. ಯಾಕಂದ್ರೆ ಇವರು ಫೈನಾನ್ಸ್ನವರು 1ನೇ ತಾರೀಕಿನಿಂದ 10ನೇ ತಾರೀಕಿಗೆ ಅವ್ರು ಸಾಲ ಕಟ್ಟಬೇಕಂತ ಏನೋ ಒಂದು ಅವ್ರ ರೂಲ್ಸ್ ಇಷ್ಟಲಿಂದ ಅವರು ಕಟ್ಲಾರ್ಕ ಭಾಳ ಒತ್ತಡ ಹಾಕಿ, ನಿಮ್ಮ ಮನೆ ಕೀಲಿ ಹಾಕ್ತೀವಿ, ನಿಮ್ಮ ಮರ್ಯಾದೆ ತೋತೀವಿ ಅನ್ನೋ ವಿಚಾರಕ್ಕೆ ಅವರು ನನ್ನ ಮರ್ಯಾದೆ ತೋತಾರ, ನನ್ನ ಮನೆ ಕೀಲಿ ಹಾಕ್ತೀವಿ, ನನ್ನ ಮರ್ಯಾದೆ ತೋತು ಅನ್ನೋ ವಿಚಾರಕ್ಕೆ ನಿನ್ನೆ ಸಂಜೆ 6 ಗಂಟೆಗೆ ಒಂದು ವಿಷ ತೊಗೊಂಡು ತಮ್ಮ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು, ತಾಯಿ ಹೆಂಡತಿಯವರು ತಮ್ಮ ಹೊಲಕ್ಕೆ ಕೂಲಿಗೆ ಹೋದ ಸಮಯದಲ್ಲಿ ವಿಷ ತೊಗೊಂಡು ಅವ್ರು ಇದು ಮಾಡ್ಯಾರ. ಅಲ್ಲಿ ಬಂದ ಮಾತು ಅವರೆಲ್ಲ ಹಳ್ಳಿಯಾಗಿ ಇಲ್ಲಿ ಜನಕ್ಕೆ ಗೊತ್ತಾಗ್ಯದ. ಅವರೆಲ್ಲರೂ ಕೂಡಿ ಇಲ್ಲೇ 10-20 ಕಿಲೋಮೀಟರ್ ಕಲಿಕೇರಿ ಒಂದು ಸ್ಟೇಷನ್ನ ಮತ್ತು ಅಥವಾ ದವಾಖಾನೆ ಇರೋದ್ರಿಂದ ಕಲಿಕೇರಿ ಹೋಗ್ಯಾರ. ಕಲಿಕೇರಿ ಹೋದ್ರೆ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಾರ ಅಂತ. ಮುಂಜಾನೆ RBIದವರು, ಇವರು ಬ್ಯಾಂಕ್ನವ್ರು ಮುಂಜಾನೆ 5ರಿಂದ ರಾತ್ರಿ 10 ತನ ಇವರು ಸಾಲ ಮಾಡಿದ್ರು ಮನೆ ಕುಂದಿರ್ತಾರ, ಮರ್ಯಾದೆ ತೊಗೊಳಕ್ಕ ತಿಳಿ ಹಾಕ್ತೀವಿ ಅಂತಾರ. ಈಗ ಎಲ್ಲರೂ ಇದೇ ಮುಂದುವರೆದು ನಾವು ಈಗಾಗಲೇ ತಿಂಗಳಲ್ಲಿ ಸಾಕಷ್ಟು ನೋಡಕತ್ತೀವಿ. ಹಳ್ಳಿಗಳದ ಮತ್ತು ಹೆಚ್ಚಿನ ಕಿರುಕುಳ ಆಗ್ಯದ. ತಾವೆಲ್ಲರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ, ರಸ್ತೆ ತಡೆ ಮಾಡ್ಬೇಕಾಗ್ತದೆ, ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ. ಇದ್ರ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾವು ಸಂಘ ಮಾಡೀವ್ರಿ ಸರ. ಒಂದು 4 ಸಂಘ ಮಾಡೀವ್ರಿ. ಅವು ಬ್ಯಾಂಕಿನ ಹೆಸರು ನಮ್ಗನ ಬರೋದಿಲ್ರಿ. ಚೇತನ ಅವು ಇವು ಸಂಘ ಮಾಡೀವ್ರಿ. ಸಂಘಿಗೆ ಭಾಳ ಕಿರ್ಕೊಳ ಕೊಡ್ಲಕತ್ತಾರ್ರಿ. ಅವ್ರು ಊಟ ಮಾಡ್ಕೊಡಲ್ರಿ. ರಾತ್ರಿ 10 ತನಕ ಕುಂದಿರ್ತಾರ, 8 ತನಕ ಕುಂದಿರ್ತಾರ್ರಿ. ಮುಂಜಾನೆ ಎಲ್ಲಿ ಅಡಿಗೆ ಹೋಗ್ಬಿಡ್ದಲ್ಲ.
ಮತ್ತು ಭಾಳ ಜೀವ ತಿಲ್ಲಕತ್ತಾರ್ರಿ. ಸಂಗಿನ ಕಾಲಗಾಗಿ ಎಣ್ಣೆ ಕುಡಿದು ಉರ್ಲಾಕೊಳ್ಳೋದು ಸಾಯೋದು ಹಿಂಗೆ ನಡ್ದಾವ್ರಿ ಸರ. ನಮ್ದು ಭಾಳ ಇದಾಗ್ಯದ್ರಿ. ಇದನ್ನ ಭಾಳ ಜರ ನೀವು ತಗೋಬೇಕ್ರಿ.